ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಅಭಯ ಮಹಾಗಣಪತಿ ಅನ್ನೋ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿ 21 ಅಡಿ ಉದ್ದದ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೆಸರಿಗೆ ತಕ್ಕಂತೆ ಅಭಯ ನೀಡುವಂಥ ಅಭಯ ಮಹಾಗಣಪತಿ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ನೀವು ಕೂಡ. ಈ ದೇವಸ್ಥಾನ ಕುಮಾರಧಾರ ಹೊಳೆಗೆ ಹೋಗೋ ರೋಡಲ್ಲಿ ಸಿಕ್ಕತ್ತೆ. ಇಲ್ಲೇ ಪಕ್ಕದಲ್ಲಿ ವನದುರ್ಗ ದೇವಿ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು. ಎರಡೂ ದೇವಸ್ಥಾನ ಅಕ್ಕಪಕ್ಕ ಇರೋದ್ರಿಂದ ಎರಡೂ ದೇವರ ದರ್ಶನನ ಒಟ್ಟಿಗೆ ಮಾಡ್ಕೊಂಡು ಬರ್ಬೋದು ನೀವು. ನಾವು ಈ ದೇವಸ್ಥಾನಕ್ಕೆ ಹೋದಾಗ ಅಷ್ಟೇನು ರಶ್ ಇರಲಿಲ್ಲ, ತುಂಬಾ ಫ್ರೀ ಇತ್ತು. ದೇವ್ರ ದರ್ಶನ ಆರಾಮಾಗಿ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಆಟೋ ಮಾಡ್ಕೊಂಡು ಹೋಗಿದ್ವಿ ಕುಲ್ಕೊಂಡ ಕ್ಷೇತ್ರಕ್ಕೆ. ಹಾಗೆ ವಾಪಸ್ ಬರ್ತಾ ಗಣೇಶನ ದೇವಸ್ಥಾನ ಮತ್ತು ವನದುರ್ಗ ಟೆಂಪಲ್ ಎರಡಕ್ಕೂ ಹೋಗಿ ಬಂದ್ವಿ. ಇದಾದಮೇಲೆ ನಾವು ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಹೋಗಿ ಅಲ್ಲೇ ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ನಮ್ಮ ರೂಮ್ ಚೆಕ್ಔಟ್ ಮಾಡಿಕೊಂಡು ನಮ್ಮ ಬಸ್ ಟೈಮಿಂಗ್ಸಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ್ವಿ. ನಮ್ಮ ಈ ಬಸ್ಸು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಿಂದ ಮತ್ತೆ ಶಿವಮೊಗ್ಗಕ್ಕೆ ಬಂತು. ಹೊರಗಡೆ ವಾತಾವರಣ ಅಂದರೆ ಈ ಘಾಟ್ ಸೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಸ್ಸಿಂದನೇ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೈಮ್ ಕೂಡ ತುಂಬ ಬೇಕು ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಥ್ಯಾಂಕ್ ಯು, ಬಾಯ್.